ವೀಕ್ಷಕರೇ, ಇದು ಸುದ್ದಿ ಸಿಂಹಾಸನ ನಮ್ಮ ಹಾಸನ್ ಟಿವಿ ನ್ಯೂಸ್. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಬೇಲೂರಿನ ಸಂತೆಗೆ ದಶಕಗಳಿಂದಲೂ ಸ್ಥಳವಿಲ್ಲ, ವ್ಯಾಪಾರಸ್ಥರಿಂದ ಶಾಸಕರ ವಿರುದ್ಧ ಆಕ್ರೋಶ. ಇಂದಿನ ರಾಜಕಾರಣಿಗಳ ದೇಹ ಅಪ್ಪಟ ಚಿನ್ನ, ಆದ್ರೆ ಹಿತ್ತಾಳೆ ಕಿವಿ. ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಮಾರ್ಮಿಕ ಹೇಳಿಕೆ. ವಿಶ್ವವಿಖ್ಯಾತ ವಿಶ್ವ ಪಾರಂಪರಿಕ ತಾಣ ಎಂದು ಖ್ಯಾತಿಗೊಂಡಿರುವ ಬೇಲೂರಿನಲ್ಲಿ ವಾರದ ಸಂತೆಗೆ ಕಳೆದ ಹಲವು ದಶಕಗಳಿಂದಲೂ ಸೂಕ್ತ ಸ್ಥಳವಿಲ್ಲದೆ ಸೊರಗುತ್ತಿದ್ದು, ವ್ಯಾಪಾರಸ್ಥರು ಹಾಗೂ ಸಾರ್ವಜನಿಕರು ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ದಿನದಿಂದ ದಿನಕ್ಕೆ ಡೆಂಗ್ಯೂ, ಚಿಕನ್ ಗುನ್ಯಾ ಪ್ರಕರಣಗಳು ಹೆಚ್ಚಾಗುತ್ತಿದ್ದು, ರಾಜ್ಯದಲ್ಲಿ ಹಾಸನ ಜಿಲ್ಲೆ ಪ್ರಥಮ ಸ್ಥಾನ ತಲುಪುತ್ತಿದೆ. ರಾಜ್ಯದಲ್ಲಿಯೇ ಪ್ರಥಮ ಸ್ಥಾನಕ್ಕೆ ಏರಲು ಬೇಲೂರಿನ ಪರಿಸರ ಸ್ವಾಗತ ನೀಡುತ್ತಿದೆ. ಕಾರಣ, ಹಲವು ದಶಕಗಳಿಂದಲೂ ಐತಿಹಾಸಿಕ ಬೇಲೂರು ಸಂತೆಗೆ ಸ್ವಚ್ಛತೆಯ ಸೂಕ್ತ ಸ್ಥಳ ಇಲ್ಲದಿರುವುದೇ ವಿಪರ್ಯಾಸ. ಹಲವು ದಶಕಗಳಿಂದಲೂ ಹಲವಾರು ಶಾಸಕರು, ಜನಪ್ರತಿನಿಧಿಗಳು ಆಯ್ಕೆಯಾದರೂ ಐತಿಹಾಸಿಕ ಸಂತೆಗೆ ಸೂಕ್ತ ಸ್ಥಳವಿಲ್ಲದೆ ಅನೈರ್ಮಲ್ಯತೆಯ ತಾಣದಲ್ಲಿ ಸಂತೆ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂತೆಯಲ್ಲಿ ಟಾರ್ಪಲ್ ಗುಡಾರಗಳನ್ನು ಕಟ್ಟಿಕೊಂಡು ವ್ಯಾಪಾರ ಮಾಡುವ ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರು ಸಂತೆಗೆ ಬಂದು ಪುನಃ ಮನೆ ತಲುಪುವುದರಲ್ಲಿ ಹತ್ತಾರು ರೋಗ ರುಜಿನಗಳನ್ನು ಮನೆಗೆ ಕೊಂಡೊಯ್ಯುತ್ತಿದ್ದಾರೆ. ಕಾರಣ, ಸಂತೆ ಸ್ಥಳ ಬೇಸಿಗೆಯಲ್ಲಿ ಸಂಪೂರ್ಣ ಧೂಳು ಕಸದಿಂದ ಕೂಡಿರುತ್ತೆ. ಮಳೆಗಾಲದಲ್ಲಿ ಕೆಸರು ಗದ್ದೆಯಾಗಿ ಮಾರ್ಪಟ್ಟು ಸೊಳ್ಳೆ, ಕ್ರಿಮಿಕೀಟಗಳ ವಾಸಸ್ಥಳವಾಗಿ ಮಾರ್ಪಟ್ಟಿರುತ್ತೆ. ಇದರಿಂದ ಸಂತೆಗೆ ಬರುವ ಸಾರ್ವಜನಿಕರು, ವ್ಯಾಪಾರಸ್ಥರು ಡೆಂಗ್ಯೂ, ಚಿಕನ್ ಗುನ್ಯಾ ಸೇರಿದಂತೆ ಹಲವು ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದು, ಪ್ರತಿನಿತ್ಯ ಜನಪ್ರತಿನಿಧಿಗಳು ಡೆಂಗ್ಯೂ ನಿಯಂತ್ರಣ, ಸ್ವಚ್ಛತೆಯ ಅರಿವು, ಬೀದಿ ನಾಟಕಗಳನ್ನು ಪ್ರದರ್ಶಿಸುತ್ತಿದ್ದು, ಜನಜಂಗುಳಿ ಪ್ರದೇಶಗಳಲ್ಲಿ ಜನಪ್ರತಿನಿಧಿಗಳೇ ಸ್ವಚ್ಛತೆಗೆ ಮುಂದಾಗ್ತಿಲ್ಲ. ವಾರದ ಸಂತೆಗೆ ವ್ಯವಸ್ಥಿತ ಸ್ಥಳ ನೀಡದೆ ವ್ಯಾಪಾರಸ್ಥರು ಮಾತ್ರ ರೋಗ ರುಜಿನಗಳಿಗೆ ತುತ್ತಾಗಲು ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೇ ಕಾರಣ ಅಂತ ಸಂತೆ ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರು ಆರೋಪಿಸುತ್ತಿದ್ದಾರೆ. ಏನು ಸೋಮವಾರ ದಿನ ಸಂತೆ ಆಗುತ್ತೆ, ಅಲ್ಲಿ ಬಹಳ ನಾಗರಿಕರಿಗೆ ತೊಂದರೆ ಆಗ್ತದೆ. ದಿನನಿತ್ಯ ಅಲ್ಲಿ ಓಡಾಡೋ ಟೂರಿಸ್ಟ್ಗಳಿಗೆ, ಬರೋ ವೆಹಿಕಲ್ಸ್ಗಳಿಗೆ ಟ್ರಾಫಿಕ್ ಜಾಮ್ ಆಗುತ್ತೆ. ಜೊತೆಗೆ ಅಲ್ಲೇನು ಮಳೆಗಾಲದಲ್ಲಿ ನೀರು ನಿಂತು ಸ್ವಚ್ಛತೆ ಇಲ್ಲ. ಅಲ್ಲಿ ಡೆಂಗು, ಜ್ವರ ಮತ್ತು ಸೊಳ್ಳೆಗಳು ಉತ್ಪತ್ತಿ ಆಗೋಕ್ಕೆ ಒಂದು ಕಾರಣಕೃತವಾದ ಜಾಗ ಆಗಿರುತ್ತೆ. ದಯಮಾಡಿ ಶಾಸಕರು ಈ ಬಗ್ಗೆ ಗಮನ ಹರಿಸಿ ಒಂದು ಸೂಕ್ತ ಸ್ಥಳ ಪರಿಶೀಲನೆ ಮಾಡಿ ಒಂದು ಒದಗಿಸ್ಕೊಡ್ಬೇಕು. ಜೊತೆಗೆ 34 ವರ್ಷದಿಂದ ಈಗ ಒಂದು ನಿಗದಿತ ಪ್ಲೇಸ್ ಇಲ್ಲ ಸಂತೆಗೆ. ಸೊ ಒಂದು ಸಂತೆಗೆ ನಿಗದಿತ ಜಾಗ ಅಭಿವೃದ್ಧಿ ಮಾಡಿ ಕೊಡಬೇಕು ಅಚ್ಚುಕಟ್ಟಾಗಿ. ಏಕೆಂದರೆ ಪ್ರತಿನಿತ್ಯ ಸಾವಿರಾರು ಜನ ಪ್ರವಾಸಿಗರು ಬಂದೋಗೋಂಥ ಸ್ಥಳ ನಮ್ಮ ಬೇಲೂರು ವಿಶ್ವ ಪ್ರಸಿದ್ಧವಾದಂಥ ಜಾಗ ಇರೋದ್ರಿಂದ ದಯಮಾಡಿ ಶಾಸಕರ ಬಗ್ಗೆ ಗಮನ ಹರಿಸಬೇಕು. ಮೂರನೇ ಸತಿ ಸಂತೆ ಚೇಂಜ್ ಆಗ್ತಾ ಇರೋದು. ಸಂತೆಗೆ ಬೇಲೂರಲ್ಲಿ ಜಾಗನೇ ಬಿಟ್ಕೊಟ್ಟಿಲ್ಲ. ಇಲ್ಲಿ ಬಂದ್ರೆ ನೋಡಿದ್ರಿ ಈ ಜಾಗದಲ್ಲಿ ಹಾಕೋಬೇಕು. ಹಿಂದೆ ನೋಡಿದ್ರೆ ಚರಂಡಿ ಇದೆ, ಅಲ್ಲಿ ಕೆರೆ ಇದೆ, ಕೆರೆಗೆ ಡ್ರೈನೇಜ್ ನೀರು ಬಿಡ್ತಾರೆ. ಅಲ್ಲಿ ಬಂದ್ರೆ ಸೊಳ್ಳೆ ಎಲ್ಲ ಕಡಿತಾವೆ. ನಾವೆಲ್ಲಿ ಸಂತೆ ಹಾಕೋದು? ನಾವು ಬಂದು ಸಂತೆ ಮಾಡಿದಲ್ದಲ್ಲೇ ಕಾಯಿಲೆ ಮಾಡ್ಕೊಂಡು ಹೋಗ್ಬೇಕು. ನಗರ ಹಳೆ ಬಿಡಲೆಲ್ಲ ಶೆಡ್ ಮಾಡ್ಕೊಟ್ಟಿದ್ದಾರೆ ಸಂತೆ ಅವರಿಗೆ. ನಮ್ಮೂರಲ್ಲಿ ಏನೂ ಒಂದು ವ್ಯವಸ್ಥೆ ಮಾಡಿಲ್ಲ. ಶೌಚಾಲಯ ಇಲ್ಲ, ನೀರಿಲ್ಲ. ಊಟ ಮಾಡ್ಬೇಕು, ನಾವು ಇದೇ ಜಾಗದಲ್ಲಿ ಕೂತ್ಕೊಂಡು ಊಟ ಮಾಡ್ಬೇಕಾಗಿದೆ. ಸಂತೆಯವ್ರು ಯಾರು ಎದ್ಬಿಟ್ಟು ಊಟ ಮಾಡೋದಕ್ಕೆ ಎಲ್ಲೂ ಹೊರಗಡೆ ಹೋಗೋದಿಲ್ಲ. ಲೈಟಿನ ವ್ಯವಸ್ಥೆನೂ ಇಲ್ಲ. ಮನೆಯಿಂದ ಊಟ ತಂದಿರ್ತಾರೆ. ಸೊಳ್ಳೆಗಳ ಜೊತೆ ಕೂತ್ಕೊಂಡು ಊಟ ಮಾಡ್ಬೇಕಿಲ್ಲಿ. ನೀರು ಹೋಗೋದಕ್ಕೆ ವ್ಯವಸ್ಥೆನೇ ಇಲ್ಲ. ಆ ಥರ ವ್ಯವಸ್ಥೆ ಮಾಡಿದ್ದಾರೆ. ಜನಪ್ರತಿನಿಧಿಗಳು ಈ ಕಡೆ ಯಾರೂ ಕೂಡ ಬರೋಲ್ಲ. ಸಂತೆ ಯಾಕೆ ಬೇಕು ಅಂತ ಕೇಳ್ತಾರೆ ಕೆಲವರು. ಏನು ಮಾಡೋದು? ಸಂತೆ ಯಾರಿಗೆ ಬೇಕು ಅವ್ರಿಗೆ ಬೇಕು. ಇಷ್ಟ ಇಲ್ಲದವ್ರು ಯಾರು ಬೇಕು ಇಲ್ಲ ಬೇಕಿರ ಇಲ್ಲ. ನಾವೇನು ಮಾಡೋದು? ಶಾಸಕರು ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದರು. ಸಂತೆಗೆ ವಿಸಿಟ್ ಕೊಟ್ಟು ಎಲ್ಲ ಮಾಡಿದ್ರು. ಇದುವರೆಗೂ ಏನೋ ಹೆಲ್ಪ್ ಮಾಡಿಲ್ಲ. ಕೈ ಮುಗಿಗೆ ಕೇಳ್ಕೊತೀನಿ, ಶಾಸಕರು ಒಂದ್ಸಲಿ ನಮ್ಮ ಇದಕ್ಕೆ ವಿಸಿಟ್ ಮಾಡಬೇಕು. ಅವ್ಯವಸ್ಥೆನ ಒಂಚೂರು ನಮ್ಮ ಕಡೆ ಅಬ್ಸರ್ವ್ ಮಾಡಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ಹೇಳ್ಕೊತೀನಿ ಶಾಸಕರುಗಳಿಗೆ. ಅಂಬೇಡ್ಕರ್ ವೃತ್ತದಿಂದ ಜೆಪಿ ನಗರದ ವೃತ್ತದವರೆಗೂ ರಸ್ತೆಯ ಬದಿಯಲ್ಲಿ ಸಂತೆ ನಡೆಸಲಾಗಿತ್ತು. ರಸ್ತೆಯ ಬದಿಯಲ್ಲಿ ಸಂತೆ ನಡೆಸಿದ ಕಾರಣ ವಾಹನ ದಟ್ಟಣೆ, ಅಪಘಾತಗಳು ಹೆಚ್ಚಾದ ಹಿನ್ನೆಲೆ ಶ್ರೀ ಚೆನ್ನಕೇಶ್ವರ ಸ್ವಾಮಿ ದೇವಾಲಯಕ್ಕೆ ಸೇರಿದ ದೇವಾಲಯದ ಹಿಂಭಾಗದ ಸ್ಥಳದಲ್ಲಿ ಸಂತೆ ನಡೆಸುತ್ತಿದ್ದು, ದೇವಾಲಯಕ್ಕೆ ಸೇರಿದ ಜಾಗವಾದ ಕಾರಣ ಕನಿಷ್ಠ ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲದೆ ಕೆಸರುಗದ್ದೆಯಲ್ಲಿ ಸೊಳ್ಳೆಗಳ ತಾಣಗಳಲ್ಲಿ ಸಂತೆ ನಡೆಸುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಂತೆಗೆ ಬರುವ ವ್ಯಾಪಾರಸ್ಥರು ಸುಂಕ ಕಟ್ಟುತ್ತಿದ್ದರೂ ಯಾವುದೇ ಮೂಲಭೂತ ಸೌಕರ್ಯ ನೀಡುವಲ್ಲಿ ವಿಫಲಗೊಂಡಿದ್ದು, ಕನಿಷ್ಠ ಸ್ವಚ್ಛತೆಯೂ ಇಲ್ಲದಂತಾಗಿದೆ ಅಂತ ವ್ಯಾಪಾರಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಇಂದಿನ ರಾಜಕಾರಣಿಗಳ ದೇಹ ಅಪ್ಪಟ ಚಿನ್ನ, ಆದರೆ ಹಿತ್ತಾಳೆ ಕಿವಿ ಎಂದು ಮಾಜಿ ಸಚಿವ ಹಾಗೂ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ಮಾರ್ಮಿಕವಾಗಿ ಹೊಳೆನರಸೀಪುರದಲ್ಲಿ ತಿಳಿಸಿದರು. ಪಟ್ಟಣದ ಕನಕಭವನದಲ್ಲಿ ಭಾನುವಾರ ಹಿರಿಸಾವಿ ಶ್ರೀ ಸಾಯಿಬಾಬಾ ಆಶ್ರಮದ ಪೂಜ್ಯ ಶ್ರೀ ಗುರುಮೂರ್ತಿ ಗುರೂಜಿಯವರ ಉಪಸ್ಥಿತಿಯಲ್ಲಿ ಆಯೋಜನೆ ಮಾಡಿದ್ದ ಡಿಸಿ ಸಾಯಿಬಾ ಎಂಬ ಅಭಿನಂದನಾ ಗ್ರಂಥದ ಲೋಕಾರ್ಪಣೆ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮದಲ್ಲಿ ಅಭಿನಂದನಾ ಗ್ರಂಥವನ್ನ ಲೋಕಾರ್ಪಣೆಗೊಳಿಸಿ ಮಾತನಾಡಿದ ಅವರು,
ಈಗಿನ ರಾಜಕಾರಣದಲ್ಲಿ ವ್ಯಕ್ತಿಗಳ ಹೊಗಳಿಕೆಗಳಿಂದಾಗಿ ಪಕ್ಷ ರಾಜಕಾರಣವನ್ನ ಕಾಣಲು ಸಾಧ್ಯವಾಗುತ್ತಿಲ್ಲ. ಉದಾಹರಣೆಗೆ ಸಿದ್ದರಾಮಯ್ಯ, ಯಡಿಯೂರಪ್ಪ, ಕುಮಾರಸ್ವಾಮಿಯವರ ಕುರಿತು ಹೊಗಳಿಕೆಗಳ ರಾಜಕಾರಣ ಮೇಳೈಸುತ್ತಿದ್ದು ಪಕ್ಷ ರಾಜಕಾರಣ ಕಾಣೆಯಾಗಿದೆ. ಜನತಂತ್ರ ವ್ಯವಸ್ಥೆಯಲ್ಲಿ ತಪ್ಪನ್ನ ತಪ್ಪು ಅಂತ ನಾನು ಟೀಕಿಸುತ್ತೇನೆ. ನಾನು ಸರಿ ಇದ್ದೇನೆ, ಅದರಿಂದ ಭಯವೇಕೆ ಎಂದರು. 1972ರಿಂದ 77ರ ತನಕ ಮಾಜಿ ಮುಖ್ಯಮಂತ್ರಿ ಡಿ ದೇವರಾಜ್ ಅರಸ್ ಅವರು ಹಿಂದುಳಿದ ವರ್ಗಗಳ ಪ್ರಾತಿನಿಧ್ಯದ ಮೂಲಕ ಹೊಸ ರಾಜಕೀಯ ಧ್ರುವೀಕರಣಕ್ಕೆ ಕಾರಣರಾಗಿದ್ದರು. ಜೊತೆಗೆ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರದಲ್ಲಿ ಹಿಂದುಳಿದವರಿಗೆ ಮೀಸಲಾತಿ ಕಲ್ಪಿಸಿದ ಸಂಕಲ್ಪ ಮಾಡಿದ್ದರ ಫಲವಾಗಿ 1972ರಲ್ಲಿ ಹಾವನೂರು ಆಯೋಗ ರಚಿಸಿ 1976ರಲ್ಲಿ ಅನುಷ್ಠಾನಗೊಳಿಸಿದ ಧೀಮಂತ ವ್ಯಕ್ತಿ ಶ್ರೀ ದೇವರಾಜ ಅರಸುರವರು. ಅಂದು ಅವರಿಟ್ಟ ದಿಟ್ಟ ಹೆಜ್ಜೆಯಿಂದಾಗಿ ಡಿಸಿ ಸಾಹಿಬ ಪುಟ್ಟಸ್ವಾಮಿ ಡಿಸಿ ಆಗಲು ಸಾಧ್ಯವಾಯಿತು. ಇಂದಿನ ಯುವಕರು ಹಿಂದಿನ ಚರಿತ್ರೆಯನ್ನ ಅರ್ಥೈಸಿಕೊಂಡು ಹಿಂದುಳಿದ ನಮಗೆ ಸ್ಥಾನಮಾನ ಕಲ್ಪಿಸಿದ ವ್ಯಕ್ತಿಯ ಆಶಯಗಳನ್ನು ಪಾಲನೆ ಮಾಡುವವರ ಜೊತೆಗೆ ನಿಲ್ಲಬೇಕಾಗಿದೆ ಅಂತ ಸಲಹೆ ನೀಡಿದರು. ಹಿಡಿದು ಇಲ್ಲಿವರೆಗೂ ಕೂಡ ನಾವು ನಿರಂತರವಾಗಿ ಜನಸಂಪರ್ಕದಲ್ಲಿರುವುದಲ್ಲದೆ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಅವರು ಅವರ ಸಮಯದಲ್ಲಿ ಎಲ್ಲರೂ ಕೂಡ ಸಂತೋಷ. ಅನೇಕ ಜನ ಇನ್ನೂ ಅಧಿಕಾರಿಗಳನ್ನ ಒಂದೇ ರೀತಿಯಲ್ಲಿ ಸೇರಿಸುವಂತ ಕೆಲಸ ಮಾಡೋದಲ್ಲದೆ ಒಬ್ಬೊಬ್ಬ ಅಧಿಕಾರಿ ಕೂಡ ಸಂಸದ ಶ್ರೇಯಸ್ ಎಂ ಪಟೇಲ್ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ತಾಲೂಕು ಕುರುಬರ ಸಂಘದ ಗೌರವಾಧ್ಯಕ್ಷ ಹಾಗೂ ಜಿಲ್ಲಾಧಿಕಾರಿ ಎಸ್ ಪುಟ್ಟಸ್ವಾಮಿ ಅವರ ಸೇವಾ ಕಾರ್ಯಗಳನ್ನ ಶ್ಲಾಘಿಸಿದ ಗಣ್ಯರು ಸನ್ಮಾನಿಸಿ ಗೌರವಿಸಿದರು. ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ 80%ಕ್ಕೂ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು. ಸ್ವಲ್ಪ ಜನ ಹೋಗಿ ಊಟ ಮಾಡ್ಕೊಂಡು ಬಂದಿದ್ರೆ ಆಗ್ತದೆ. ಯಾರು ವಿದ್ಯಾರ್ಥಿಗಳು ಊಟ ಮಾಡಲ್ಲ. ಇನ್ನೊಂದು 26ನೇ ದಿವಸದಲ್ಲಿ ಕಾರ್ಯಕ್ರಮವನ್ನು ನಾವು ಮುಗಿಸ್ಕೊಡ್ತೀವಿ. ವೇದಿಕೆಯಲ್ಲಿ ಆಸೀನರಾಗಿರುವ ನಮ್ಮ ರಾಜಕೀಯ ಗುರುಗಳು, ಮತ್ತೆ ನಮ್ಮ ತಾಯಾವರು ನಾನು ಚಿಕ್ಕಬಳ್ಳಾಪುರ ಒತ್ತಾಯ ಇಟ್ಕೊಂಡಿರುವಂತಹ ಮಾಜಿ ಸಂಸದಂತಹ ವಿಶ್ವನಾಥ್ ಸಾಯಿ ಅವರೇ, ಮತ್ತೆ ನಮ್ಮ ಹುಡುಗ ಮತ್ತೆ ಈ ಕಾರ್ಯಕ್ರಮದ ನಿರ್ದೇಶಕರಾದಂತಹ ಡಿಸಿ ಉತ್ಸವಣ್ಣ ಸಾಯಿ ಅವರೇ, ವೇದಿಕೆಯಲ್ಲಿರುವ ಎಲ್ಲ ವಿವಿಧ ಅಧಿಕಾರಿಗಳಿಗೆ ಮತ್ತೆ ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ನನ್ನ ತಾಯಿಗಳಿಗೆ, ಸೋದರಿಗೆ, ಇದೇ ಸಂದರ್ಭದಲ್ಲಿ ರಾಜ್ಯ ಮುಖ್ಯ ಚುನಾವಣೆ ಆಯುಕ್ತರಾದ ಪಿಎಸ್ ಶ್ರೀನಿವಾಸಾಚಾರ್, ಕರ್ನಾಟಕ ಲೋಕಸೇವಾ ಆಯೋಗದ ಮಾಜಿ ಸದಸ್ಯ ಜಿಎಸ್ ನಾರಾಯಣಸ್ವಾಮಿ, ಜಿಲ್ಲಾಧಿಕಾರಿ ವಿ ಶಂಕರ್, ಐಎಎಸ್, ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷ ಕೆಎನ್ ಲಿಂಗಪ್ಪ, ಕೆಎಎಸ್, ಬೆಂಗಳೂರಿನ ಮೀಡಿಯಾ ಸಲ್ಯೂಷನ್ಸ್ ಪ್ರಕಾಶನ ಸಂಸ್ಥೆಯ ಶಂಕರ್ ಎಚ್ಎಂ, ಹಿರೇಹಳ್ಳಿ ಕೊಪ್ಪಲು, ವಕೀಲರಾದ ಹರೀಶ್, ಕಾಂಗ್ರೆಸ್ ಮುಖಂಡರಾದ ಕೃಷ್ಣೇಗೌಡ, ಎಚ್ಪಿ ಶ್ರೀಧರ್ ಗೌಡ, ಪುಟ್ಟೇಗೌಡ, ಮುಖಂಡರಾದ ರಾಜೇಗೌಡ, ಎಡಿ ಶಾಂತರಾಜು ಇತರರು ಉಪಸ್ಥಿತರಿದ್ದರು. ಭಾರತ ಮಾತೆಯ ಸೇವೆಗೆ ಧೀಮಂತ ವ್ಯಕ್ತಿತ್ವ ಹೊಂದಿದ್ದ ಡಾಕ್ಟರ್ ಶ್ಯಾಮಪ್ರಸಾದ್ ಮುಖರ್ಜಿ ಅವರು ತಮ್ಮ ಜೀವನವನ್ನು ಸಮರ್ಪಿಸಿದ್ದರು. ಎಲ್ಲ ಪೀಳಿಗೆಗೂ ಅವರ ಪ್ರಭಾವಶಾಲಿ ವ್ಯಕ್ತಿತ್ವ ಪ್ರೇರಣಾದಾಯಕವಾಗಿರಲಿದೆ ಎಂದು ಬೇಲೂರು ಶಾಸಕ ಎಚ್ಕೆ ಸುರೇಶ್ ತಿಳಿಸಿದರು. ಪ್ರವಾಸಿ ಮಂದಿರದ ರಸ್ತೆಯಲ್ಲಿ ಭಾರತೀಯ ಜನಸಂಘ ರಾಜಕೀಯ ಪಕ್ಷದ ಸ್ಥಾಪಕ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿರವರ ಜನ್ಮದಿನದ ಅಂಗವಾಗಿ ಹಮ್ಮಿಕೊಂಡಿದ್ದ ಗಿಡ ನೆಡುವ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಸ್ವತಂತ್ರ ಭಾರತದ ಮೊದಲ ಕೈಗಾರಿಕೆ ಮತ್ತು ಸರಬರಾಜು ಮಂತ್ರಿ ಹಾಗೂ ಭಾರತೀಯ ಜನಸಂಘದ ಸಂಸ್ಥಾಪಕರಾದ ಡಾಕ್ಟರ್ ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ದೃಢ ಸಂಕಲ್ಪಗಳು ಯಾವುದೇ ಸಂದರ್ಭದಲ್ಲೂ ಒಂದಿನಿತೂ ಅಲ್ಲಾಡದೆ ಅಚಲವಾಗಿ ನಿಂತ ಅವರ ಸಿದ್ಧಾಂತ, ರಾಷ್ಟ್ರೀಯತೆಯ ಪರವಾದ ಹೋರಾಟದಲ್ಲಿ ತಮ್ಮ ಪ್ರಾಣವನ್ನು ಲೆಕ್ಕಿಸಿದ ಅವರ ಆ ಮನೋಸ್ಥೈರ್ಯ ಹಾಗೂ ಅಂತಿಮವಾಗಿ ಅವರ ತ್ಯಾಗದ ಕುರಿತ ಇತಿಹಾಸವನ್ನ ಸಮಸ್ತ ಭಾರತೀಯರು ಅರ್ಥಕೊಳ್ಬೇಕು. ಪರಿಶುದ್ಧವಾದ ಹಸಿರು ವಾತಾವರಣದಿಂದ ಆರೋಗ್ಯ ವೃದ್ಧಿಸುತ್ತೆ. ಜನತೆ ಮಾನವೀಯ ಮೌಲ್ಯಗಳನ್ನ ಮೈಗೂಡಿಸಿಕೊಳ್ಳುವುದರ ಜೊತೆಗೆ ಪರಿಸರ ಸಂರಕ್ಷಣೆಗೆ ಮೊದಲ ಆದ್ಯತೆ ನೀಡುವ ಮೂಲಕ ಸಕಲ ಜೀವಿಗಳನ್ನ ಸಮಾನವಾಗಿ ಕಾಣುವ ಮನೋಸ್ಥಿತಿ ಬೆಳೆಸಿಕೊಳ್ಳಬೇಕು. ಪ್ರತಿಯೊಬ್ಬರೂ ವನ ಸಂಪತ್ತು ಹಾಗೂ ಪರಿಸರದ ಬಗ್ಗೆ ಪ್ರೀತಿ ಮತ್ತು ಕಾಳಜಿಯನ್ನ ಹೊಂದಿ ಗಿಡಗಳನ್ನ ನೆಟ್ಟು ಬೆಳೆಸುವುದರಿಂದ ಸಸ್ಯ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಅಂತ ತಿಳಿಸಿದರು.
ಈಗಾಗಲೇ ತಮಗೆಲ್ಲ ಗೊತ್ತಿದ್ದಂಗೆ ಇತಿಹಾಸ ಒಂದು 75 ವರ್ಷ ಇತಿಹಾಸದಲ್ಲಿ ಕಾಂಪೌಂಡ್ ಆಗಬೇಕು ಅಂತಕ್ಕಂಥದ್ದು ನಿಮಿತ್ತು. ನೀವು ಸಹ ಈ ಅಧ್ಯಕ್ಷರಾಗಿ ಇಲ್ಲಿ ಸದಸ್ಯರಾಗಿ ತಮ್ಮ ಗಮನಕ್ಕೂ ಬಂದಿತ್ತು. ಆದರೆ ತಾವು ಗಮನ ಸೆಳೆದಿದ್ದರಿಂದ ಕಾಂಪೌಂಡು ಸಹ ಆಗಿದೆ. ಇನ್ನು ಮುಂದೆ ರಸ್ತೆ ಅಗಲೀಕರಣಕ್ಕೆ ಈಗಾಗಲೇ ಮೂಡಿಗೆರೆಯಿಂದ ಬಾಣಾವರದವರೆಗೂ 1350 ಕೋಟಿ DPR ಆಗಿದೆ. DPR ಆಗಿರೋದ್ರಿಂದ ಸರ್ವೆ ಆಗ್ತಾ ಇದೆ. ಸರ್ವೆ ಆದ ನಂತರ ಒಂದು ನಗರಕ್ಕೆ ಒಂದು ಸೌಂದರ್ಯವನ್ನು ಕೊಟ್ಟು ಅಲ್ಲಿ ಮಾಡ್ತಕ್ಕಂಥದ್ದು. ನಂತರ ಮಾತನಾಡಿದ ರಾಷ್ಟ್ರೀಯ ತೆಂಗು ಅಭಿವೃದ್ಧಿ ಮಂಡಳಿ ಉಪಾಧ್ಯಕ್ಷ ಬಿಜೆಪಿ ಮುಖಂಡ ಬೆಣ್ಣೂರು ರೇಣುಕುಮಾರ್, ಪರಿಸರ ಸ್ವಚ್ಛವಾಗಿದ್ರೆ ನಾವು ಆರೋಗ್ಯವಾಗಿರ್ತೇವೆ. ಇದನ್ನ ವಿಶ್ವ ಪ್ರಸಿದ್ಧ ಪ್ರವಾಸಿ ತಾಣವಾಗಿ ಮಾಡಲು ಜನಪ್ರತಿನಿಧಿಗಳಾದ ನಾವುಗಳು ಅಧಿಕಾರಿಗಳಿಗೆ ಸಹಕಾರ ನೀಡಿದಾಗ ಮಾತ್ರ ನಮ್ಮ ತಾಲೂಕು ಅಭಿವೃದ್ಧಿಯಾಗುತ್ತೆ. ಅಲ್ಲದೆ ರಾಜ್ಯದಲ್ಲಿ ನಮ್ಮ ಸರ್ಕಾರ ಇಲ್ಲದಿದ್ದರೂ ಕೇಂದ್ರದಲ್ಲಿ ನಮ್ಮದೇ ಸರ್ಕಾರ ಇದೆ. ಆದರೂ ನಮ್ಮ ಶಾಸಕರು ತಾಲೂಕಿನ ಅಭಿವೃದ್ಧಿಗಾಗಿ ಅನುದಾನ ತಂದು ಅಭಿವೃದ್ಧಿಪಡಿಸಲು ಮುಂದಾಗುತ್ತಿದ್ದು, ಬೇಲೂರು ಪಟ್ಟಣಕ್ಕೆ ಬರಲು ಹೆಚ್ಚುವರಿಯಾಗಿ ಹೊಳೆಬೀದಿ ರಸ್ತೆಗೆ ಹಣ ತಂದಿದ್ದು ಅತಿ ಶೀಘ್ರದಲ್ಲೇ ಭೂಮಿ ಪೂಜೆಯನ್ನು ಮಾಡಲಾಗುವುದು ಅಂತ ತಿಳಿಸಿದರು. ಬೇಲೂರಿನ ಇತಿಹಾಸದಲ್ಲಿ ನಾವು ನಮ್ಮ ಶಾಸಕರು ಅಂತ ಅವರನ್ನು ಹೊಗಳ್ತಕ್ಕಂಥ ವಿಚಾರ ಅಲ್ಲ. ಬೇಲೂರಿಗೆ ಒಂದು ವಿಷನ್ ಇಟ್ಕೊಂಡು ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ತಾ ಇದ್ದಾರೆ. ನೀವು ನೋಡಿರ್ಬೋದು, ಬಹುಶಃ ಏನು ಈ ಫುಟ್ಪಾತನ್ನು ತೆರವು ಮಾಡಿದಂಥ ವಿಚಾರದಲ್ಲಿ ನೀವು ಹಲವಾರು ಪ್ರಶ್ನೆಗಳನ್ನು ಶಾಸಕರಿಗೆ ಕೇಳಿದ್ರಿ. ನಾವೇನು ಅವ್ರ ಹೊಟ್ಟೆ ಮೇಲೆ ಹೊಡಿಬೇಕು ಅಂತಕ್ಕಂಥ ಅಭಿಪ್ರಾಯ ನಮ್ಮದು ಅಲ್ಲ. ಅವರಿಗೆ ಬೇರೆ ಜಾಗವನ್ನು ಕಲ್ಪಿಸಿ ಸಾರ್ವಜನಿಕರಿಗೆ ಭಾಳ ವಿಶೇಷವಾಗಿ, ನೀವು ನಂಬ್ತಿರೋ ಇಲ್ವೋ, ಬೇಲೂರಿನಲ್ಲಿ ಓಡಾಡ್ತಕ್ಕಂಥ ವ್ಯವಸ್ಥೆ ಆಗಿದೆ ಅಂದರೆ ಬೆಂಗಳೂರು ಮೆಜೆಸ್ಟಿಕ್ನಲ್ಲಿ ಓಡಾಡ್ಬೋದಿತ್ತು. ಬೇಲೂರಿನಲ್ಲಿ ಓಡಾಡ್ತಕ್ಕೆ ಅಷ್ಟೊಂದು ಕಿರಿಕಿರಿ ಆಗ್ತಕ್ಕಂಥ ವಾತಾವರಣ ಇತ್ತು. ಅಟ್ಲೀಸ್ಟ್ ನಾವು ಸಂಪೂರ್ಣವಾಗಿ ಅದು ಬಗೆಹರಿದಿದೆ ಅಂತ ಹೇಳೋದಿಲ್ಲ, ಅಟ್ಲೀಸ್ಟು ಹಿಂದೆ ಇದ್ದಿದ್ದಕ್ಕಿಂತ ಈಗಿನ ಒಂದು ವಾತಾವರಣ ಮುಂದುವರೆದಿದೆ. ಅಂದರೆ ಈ ಹಲವಾರು ಈ ರಸ್ತೆಗಳನ್ನು ಏನು ಶಾಸಕರು ಮಾತಾಡ್ತಾ ನಿಮಗೆ ತಿಳಿಸಿದರು. 2 ಹೊಳೆಬೀದಿ ಒಂದು ರಸ್ತೆ, ಇನ್ನೊಂದು ರಸ್ತೆಯನ್ನು ನಾವು ಅವ್ರ ವಿಷನ್ ಎಷ್ಟು ಚೆನ್ನಾಗಿದೆ ಅಂತ ನಂಗೆ ಗೊತ್ತ ಕಾರಣ ಅದನ್ನ ಹೇಳಿದೆ. ಗೆಂಡೇಹಳ್ಳಿಯಿಂದ ಚಿಕ್ಕಬೇಡಿಗೆರೆಗೆ ಒಂದು ಕನೆಕ್ಟಿವಿಟಿ ರಸ್ತೆನ ಅವರು ಒಂದು ತಲೆಯಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಈಗಾಗಲೇ ನೀಲಿ ನಕಾಶೆಯನ್ನು ಅವರು ತಯಾರು ಮಾಡಿದ್ದಾರೆ. 2 ರಸ್ತೆಗಳಾದರೆ ಇಲ್ಲಿ ಟ್ರಾಫಿಕ್ಕಿನ ಒಂದು ವ್ಯವಸ್ಥೆ ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ಅವರ ಅಭಿಪ್ರಾಯವಾಗಿದೆ. ಭಾಳ ವಿಶೇಷವಾಗಿ ಈ ಬಾರಿ ಕೇಂದ್ರ ಸರ್ಕಾರದ ಅನುದಾನದೊಂದಿಗೆ ಬೇಲೂರಿನ ಏನು ಒಂದು ಈ ರಸ್ತೆಗಳಿದೆ, ಈ ರಸ್ತೆಗಳಿಗೆ ಟ್ರಾಫಿಕ್ ಕಡಿಮೆ ಆಗೋದ್ರ ಜೊತೆಗೆ ಪ್ರವಾಸಿಗರಿಗೆ ಇದೊಂದು ನಿಜವಾಗ್ಲೂ ಸಹ ಪ್ರವಾಸಿ ತಾಣ ಆಗ್ತದೆ ಅಂತಕ್ಕಂಥ ಒಂದು ವಿಷನ್ನೊಟ್ಟಿಗೆ ನಮ್ಮ ಪಾರ್ಟಿ ಮತ್ತು ಶಾಸಕರು ಎಲ್ಲರೂ ಸೇರಿ ಅದಕ್ಕೆ ಬೇಲೂರಿನ ಒಂದು ಒಳ್ಳೆಯ ಬದಲಾವಣೆಗೆ ಕಾಯಕಲ್ಪವನ್ನು ಮಾಡಿದ್ದಾರೆ. ಅದು 100ಕ್ಕೆ 100 ಭಾಗ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ನಮಗಂತೂ ಖಂಡಿತ ಇದೆ. ಇದೇ ಸಂದರ್ಭದಲ್ಲಿ ನಗರಾಧ್ಯಕ್ಷ ವಿನಯ್, ಪುರಸಭಾ ಮಾಜಿ ಅಧ್ಯಕ್ಷ HM ದಯಾನಂದ್, ರೋಟರಿ ಕ್ಲಬ್ ಕಾರ್ಯದರ್ಶಿ BB ಶಿವರಾಜ್, ಪುರಸಭಾ ಮುಖ್ಯಾಧಿಕಾರಿ ಸಂಜಯ್, ಆರೋಗ್ಯಾಧಿಕಾರಿ ಲೋಹಿತ್, ನಿಖಿಲ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬರ್ಮಾ ಬಜಾರ್, ಯಾವುದೇ ವಸ್ತುವನ್ನ ಕೊಳ್ಳಿರಿ, ಡ್ರೂ 130 ಮಾತ್ರ. ಮೊಟ್ಟ ಮೊದಲ ಬಾರಿಗೆ ಇದೀಗ ನಿಮ್ಮ ನಗರದಲ್ಲಿ ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸ್ಲೈನ್ ರಸ್ತೆ, ಹಾಸನ. ಸಂಪೂರ್ಣ ಗೃಹೋಪಯೋಗಿ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ಮಾರಾಟ. ಪ್ಲಾಸ್ಟಿಕ್ ವಸ್ತುಗಳು, ಗಿಫ್ಟ್ ಐಟಂಗಳು, ಟಾಯ್ಸ್ ವಸ್ತುಗಳು, ಯಾವುದೇ ವಸ್ತುವನ್ನ ಕೊಳ್ಳಿರಿ, ಡ್ರೂ 130 ಮಾತ್ರ. ಪ್ಲಾಸ್ಟಿಕ್ ಐಟಂಗಳು, ಟಾಯ್ಸ್ ಐಟಂಗಳು, ಗ್ಲಾಸ್ ಐಟಂಗಳು, ಫೈಬರ್ ಐಟಂಗಳು, ಬ್ರಾಸ್ ಐಟಂಗಳು, ಸ್ಟೀಲ್ ಐಟಂಗಳು, ಸ್ಟ್ಯಾಂಡ್ಗಳು, ಬೇರುಗಳು, ಪೊರಕೆಗಳು, ಹ್ಯಾಂಡ್ ಬ್ಯಾಗ್ಗಳು, ಗಡಿಯಾರಗಳು, ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ತಟ್ಟೆಗಳು, ಚಮಚಗಳು, ಲೇಡೀಸ್ ಬ್ಯಾಗ್ಗಳು, ಸ್ಕೂಲ್ ಬ್ಯಾಗ್ಗಳು, ಲೇಡೀಸ್ ಮತ್ತು ಜೆಂಟ್ಸ್ ಚಪ್ಪಲಿಗಳು, ಎಲೆಕ್ಟ್ರಿಕ್ ವಸ್ತುಗಳು, ಟಾಯ್ಸ್ ಐಟಂಗಳು, ಟೆಡಿಬೇರ್ಗಳು, ಊಟದ ತಟ್ಟೆಗಳು, ಕಸದ ಬುಟ್ಟಿಗಳು, ಟಿಫನ್ ಬಾಕ್ಸ್ಗಳು, ವಾಟರ್ ಬಾಟಲ್ಗಳು, ಕವರ್ಗಳು, ಪಿಲ್ಲೋ ಕವರ್ಗಳು, ಮ್ಯಾಟ್ಗಳು, ಡೋರ್ ಮ್ಯಾಟ್ಗಳು, ಚಾಪೆಗಳು, ತವಾಗಳು, ಸೋಫಾ ಸೆಟ್, ಪ್ಲಾಸ್ಟಿಕ್ ಐಟಂಗಳು, ಬಕೆಟ್ಗಳು, ಮ್ಯಾಟ್ ಮತ್ತು ಚಾಪೆಗಳು, ಗಿಫ್ಟ್ ಐಟಂಗಳು, ಗೃಹೋಪಯೋಗಿ ಮತ್ತು ಮನೆಗೆ ಬೇಕಾಗುವ ವಸ್ತುಗಳು ಮಾರಾಟ. ಸರಿಸುಮಾರು 1000 ವಸ್ತುಗಳು ದೊರೆಯುತ್ತವೆ. ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸ್ಲೈನ್ ರಸ್ತೆ, ಹಾಸನ. ಭಾನುವಾರವೂ ತೆರೆದಿರುತ್ತದೆ. ಪ್ರಿಯ ಗ್ರಾಹಕರಲ್ಲಿ ವಿನಂತಿ, ಬರುವಾಗ ಕೈ ಚೀಲಗಳನ್ನು ತೆಗೆದುಕೊಂಡು ಬನ್ನಿ. ಬರ್ಮಾ ಬಜಾರ್, ಬಸವೇಶ್ವರ ಕಲ್ಯಾಣ ಮಂಟಪ, ಹೊಸ್ಲೈನ್ ರಸ್ತೆ, ಹಾಸನ.
ಚಿದಾನಂದ ಮೆಮೋರಿಯಲ್ ಟ್ರಸ್ಟ್ ಹಾಗೂ ಜೋಶಿ ಫೌಂಡೇಶನ್ ಇವರ ಸಂಯುಕ್ತಾಶ್ರಯದಲ್ಲಿ ಬೇಲೂರು ಚೀಕನಹಳ್ಳಿಯ ಸರ್ಕಾರಿ ಕಿರಿಯ ಹಾಗೂ ಹಿರಿಯ ಪ್ರಾಥಮಿಕ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಹಾಗೂ ಪ್ರತಿಭಾ ಪುರಸ್ಕಾರ ನಡೆಸಲಾಯಿತು. ತಾಲೂಕಿನ ಚೀಕನಹಳ್ಳಿ ಸರ್ಕಾರಿ ಪ್ರೌಢಶಾಲಾ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ನೋಟ್ಬುಕ್ ವಿತರಣಾ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಜೋಶಿ ಫೌಂಡೇಶನ್ ಅಧ್ಯಕ್ಷ ದಿನೇಶ್ ಜೋಶಿರವರು ಪ್ರತಿ ವರ್ಷದಂತೆ ಈ ಬಾರಿಯೂ ಸಹ ನಮ್ಮ ಟ್ರಸ್ಟ್ ವತಿಯಿಂದ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆಯನ್ನು ಶಾಲೆ ಪ್ರಾರಂಭವಾಗುವ ಹಂತದಲ್ಲಿ ಕೊಡಲಾಗುತ್ತಿತ್ತು. ಆದರೆ ಈ ಬಾರಿ ವಿಳಂಬವಾಗಿದ್ದು ಮುಂದಿನ ಬಾರಿ ಸರಿಯಾದ ಸಮಯಕ್ಕೆ ವಿತರಣೆ ಮಾಡಲಾಗುವುದು. ಈ ಭಾಗದಲ್ಲಿ ಸರ್ಕಾರಿ ಕಚೇರಿಗಳನ್ನು ನಿರ್ಮಿಸುವ ಹಂತದಲ್ಲಿ ಇದೇ ಚೀಕನಹಳ್ಳಿ ಗ್ರಾಮದ ವಿಜಯ ಚಿದಂಬರರಾವ್ ಅವರ ಕೊಡುಗೆ ಅಪಾರವಾಗಿದ್ದು ಕೆಲವು ಸರ್ಕಾರಿ ಕಟ್ಟಡಗಳಿಗೆ ಇವರು ನಿವೇಶನ ನೀಡಿದ್ದು ಸಮಾಜಮುಖಿ ಕಾರ್ಯಗಳಲ್ಲಿ ಇವರು ಮುಂಚೂಣಿಯಲ್ಲಿರ್ತಾರೆ. ಚಿದಂಬರರಾವ್ ನಿಧನದ ನಂತರ ವಿಜಯರವರು ಸಮಾಜ ಸೇವೆಗೆ ಇನ್ನೂ ಹೆಚ್ಚಿನ ಮುತುವರ್ಜಿ ವಹಿಸಿ ಶಾಲಾ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡುವ ಕಾರ್ಯ ಮಾಡಿದ್ದು ಸುಮಾರು 7 ವರ್ಷಗಳಿಂದ ಶಾಲಾ ಮಕ್ಕಳಿಗೆ ಒಂದು ವರ್ಷಕ್ಕೆ ಬೇಕಾಗುವಂತಹ ನೋಟ್ಬುಕ್ಗಳನ್ನು ಎಲ್ಲಾ ವಿದ್ಯಾರ್ಥಿಗಳಿಗೆ ಒದಗಿಸಿಕೊಡ್ತಿದ್ದಾರೆ. ನಾವು ಸಮಾಜದಲ್ಲಿದ್ದು ಅದರಲ್ಲೇ ಜೀವಿಸುತ್ತಿದ್ದೇವೆ. ಅದರಿಂದಲೇ ನಮಗೆಲ್ಲ ಸಿಗುತ್ತಿದ್ದು ನಾವು ಕೂಡ ಸಮಾಜಕ್ಕೆ ಏನಾದರೂ ಒಂದು ಸೇವೆ ಸಲ್ಲಿಸಬೇಕು. ನಾವುಗಳು ಸಹ ಚಿದಂಬರರಾವ್ ಮೆಮೋರಿಯಲ್ ಟ್ರಸ್ಟ್ ಜೊತೆಗೆ ಕೈ ಜೋಡಿಸುತ್ತೇವೆ ಅಂತ ತಿಳಿಸಿದರು. ಪಡೆದಿದ್ದೇವೆ, ಸಮಾಜದಿಂದ ಗಳಿಸಿದ್ದೇವೆ, ಸಮಾಜ ನಮ್ಮನ್ನು ಗಳಿಸಿದೆ, ಸಮಾಜ ನಮ್ಮನ್ನು ಕೊಟ್ಟಿದೆ, ಮನೆಗೆ ಸಮಾಜದಲ್ಲೇ ಬಿಟ್ಟು ಹೋಗ್ತೇವೆ. ಹಾಗಾಗಿ ಇದನ್ನು ಸಮಾಜಕ್ಕೆ ಹಿಂತಿರುಗಿ ಕೊಡುವ ಅನ್ನೋ ಚಿಂತನೆಯಲ್ಲಿ ವಿಜಯ ಚಿದಂಬರರಾವ್ ಅವರ ಕುಟುಂಬದ ಜೊತೆಯಲ್ಲಿ ನಾವೆಲ್ಲ ಸೇರಿದ್ದೀವಿ. ಸಮಾಜದ ಚಿಂತನೆ ಪ್ರಪ್ರಥಮವಾಗಿ ಏನನ್ನು ಯೋಚನೆ ಮಾಡಿದ್ವಿ ಅಂದ್ರೆ ಈ ಆಸ್ತಿಯನ್ನಾಗಲಿ ಅಂತಸ್ತನ್ನಾಗಲಿ ಐಶ್ವರ್ಯವನ್ನಾಗಲಿ ಯಾರು ಬೇಕಾದ್ರೂ ಸಂಪಾದನೆ ಮಾಡಬಹುದು, ಯಾರು ಬೇಕಾದ್ರೂ ಅವ್ರು ತಕೊಂಡು ಹೋಗ್ಬೋದು. ಅದು ನಶ್ವರ. ಅಂದ್ರೆ ಇವತ್ತು ನನ್ನ ಕೈಯಲ್ಲಿ ಇದ್ದಂತ ಹಣ ನಾಳೆ ಇನ್ನೊಬ್ಬರ ಕೈಯಲ್ಲಿ, ನನ್ನ ಹೆಸರಲ್ಲಿ ಇದ್ದಂತ ಆಸ್ತಿ ನಾಳೆ ಇನ್ನೊಬ್ಬರ ಪಾಲಿಗೆ. ಹಾಗಾಗಿ ಆದರೆ ನಾನು ಗಳಿಸಿರ್ತಕ್ಕಂಥ ಅಥವಾ ನೀವು ಗಳಿಸ್ತಕ್ಕಂತಹ ವಿದ್ಯೆ ಜ್ಞಾನ ಎನ್ನುವಂತಹ ಆಸ್ತಿ ಸಂಪತ್ತೇನಿದೆ ಆ ಸಂಪತ್ತನ್ನು ಯಾರಂದರೂ ಕಸಿದುಕೊಳ್ಳಲಿಕ್ಕಾಗಲಿ ಕಳ್ಳತನ ಮಾಡ್ಲಿಕ್ಕಾಗಲಿ ಸಾಧ್ಯ ಇಲ್ಲ. ನಾವು ಹೇಳ್ತೇವೆ ಕಳ್ಳತನ ಮಾಡೋದಾದ್ರೆ ಜ್ಞಾನವನ್ನು ಕಳ್ಳತನ ಮಾಡಿ. ಜ್ಞಾನವನ್ನು ಕಳ್ಳತನ ಮಾಡಬೇಕು ಅಂತ ನಾವೇನಾದ್ರೂ ಪ್ರಯತ್ನ ಮಾಡಿದ್ರೆ ಆತನ ಜ್ಞಾನವೂ ಜಾಸ್ತಿ ಆಗ್ತದೆ. ಯಾರಿಂದ ಜ್ಞಾನವನ್ನು ಕದಿಬೇಕು ಅಂತ ಇರ್ತಾನೋ ಅವನ ಜ್ಞಾನವೂ ಹೆಚ್ಚಿಗೆ ಆಗ್ತಾ ಹೋಗ್ತದೆ. ನಂತರ ಮಾತನಾಡಿದ ಶಾಲೆಯ ಮುಖ್ಯೋಪಾಧ್ಯಾಯಿನಿ ಗೀತಾ, ಸಾರ್ವಜನಿಕ ವಲಯದಲ್ಲಿ ದಾನಿಗಳು ಸಿಗುವುದು ಇತ್ತೀಚೆಗೆ ತುಂಬಾ ವಿರಳವಾಗಿದ್ದು ಅದರಲ್ಲಿ ಚಿದಂಬರರಾವ್ ಮೆಮೋರಿಯಲ್ ಟ್ರಸ್ಟ್ ಹಾಗೂ ದಿನೇಶ್ ಜೋಶಿ ಟ್ರಸ್ಟ್ ಇವರುಗಳು ನಮ್ಮನ್ನು ಸಂಪರ್ಕಿಸಿ ನಿಮ್ಮ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳಿಗೆ ನಾವು ನಮ್ಮ ಟ್ರಸ್ಟ್ ವತಿಯಿಂದ ನೋಟ್ಬುಕ್ ವಿತರಣೆ ಮಾಡಬೇಕೆಂದು ನಮ್ಮನ್ನ ಕೇಳಿದಾಗ ನಾವು ಅತ್ಯಂತ ಸಂತೋಷದಿಂದ ಸ್ವೀಕರಿಸಿದ್ದು ಈ ಟ್ರಸ್ಟ್ನವರು ನಿರಂತರವಾಗಿ ಸಮಾಜಮುಖಿ ಕೆಲಸಗಳನ್ನ ಮಾಡ್ಕೊಂಡು ಹೋಗ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ದೇವರು ಇನ್ನೂ ಹೆಚ್ಚಿನ ಸೇವಾ ಕಾರ್ಯ ಮಾಡಲು ಶಕ್ತಿಯನ್ನ ದಯಪಾಲಿಸಲಿ ಅಂತ ತಿಳಿಸಿದರು. ನಾನು ಈ ಶಾಲೆಗೆ ಬಂದಾಗ ಒಂದು 15 ದಿನಕ್ಕೇನೆ ಸರ್ ಬಂದ್ಬಿಟ್ಟು ನಮ್ಮ ಶಾಲೆಗೆ ಮೇಡಮ್ ನಿಮಗೆ ಪ್ರಿಂಟರ್ ಕೊಡ್ತೀವಿ ಆಯ್ತು ಪ್ರಿಂಟರ್. ನನಗೆ ತುಂಬ ಸಂತೋಷ ಆಯಿತು. ಯಾಕೆ ಅಂತಂದರೆ ನಾನು ಸಹ ಬೇಲೂರಿನಲ್ಲಿ ಎಸ್ ಶಾಲೆಗೆ ಹೋದಾಗ ಈ ಟ್ರಸ್ಟ್ ಹೆಸರು ಕೇಳಿದ್ದೇನೆ. ಯಾವಾಗಲೂ ಕೇಳ್ತಾ ಇದ್ದೆ, ಏನಾದರೂ ಒಂದೊಂದು ಕಾರ್ಯಕ್ರಮ ನಡೀತಾ ಇತ್ತು ಆ ಟ್ರಸ್ಟಿಂದ. ಕೇಳಿದಾಗ ನನ್ನ ಅನಿಸ್ತಿತ್ತು, ಪರವಾಗಿಲ್ಲಪ್ಪ ಎಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ಮಾಡ್ತಾರೆ ಅಂದಾಗ ಅದೇ ಈ ಶಾಲೆಗೆ ಮುಖ್ಯ ಶಿಕ್ಷಕಿಯಾಗಿ ಬಂದ ಸುರಿಗಳನ್ನೇ ಇವರು ಜೆರಾಕ್ಸ್ ಕೊಟ್ಟಾಗ ನನಗೆ ತುಂಬ ಅನಿಸ್ತು, ಪರವಾಗಿಲ್ಲ ಸರ್ಕಾರಿ ಶಾಲೆಗಳಲ್ಲಿ ಇಂಥ ದಾನಿಗಳು ಸಿಕ್ಕೋದು ಬಹಳ ಮುಖ್ಯ. ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಬರುವಂತಹ ಅನುದಾನದಿಂದ ನಾವು ಮಾಡಿಸ್ತಾ ಇರ್ತೀವಿ ಕೆಲಸಗಳನ್ನ. ಇಂಥ ದಾನಿಗಳಿಂದ ಬಂದಂತ ಅನುದಾನದಿಂದ ಈ ಶಾಲೆಗಳು ಸಹ ಉನ್ನತ ರೀತಿಯಲ್ಲಿ ಆಗುತ್ತೆ ಅನ್ನೋದು ನನ್ನ ಒಂದು ಬಯಕೆ. ಈ ವೇಳೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದ ಆಯ್ದ ಶಾಲಾ ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಹಾಗೂ 150 ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಟ್ರಸ್ಟ್ ನಿರ್ದೇಶಕ ಕೃಷ್ಣಮೂರ್ತಿ ಹಾಗೂ ಶಾಲಾ ಶಿಕ್ಷಕ ಹಿರಿಯಣ್ಣಗೌಡ, ಟ್ರಸ್ಟ್ನ ಕಾರ್ಯದರ್ಶಿ ನಂದಿನಿ ಜೋಶಿ, ವಿಜಯ ಚಿದಂಬರರಾವ್, ಶ್ಯಾಮಲಾದೇವಿ, ದೀಪಕ್, ಉಮಾದೇವಿ, ಪ್ರಿಯಾಂಕಾ, ಮೋಹನ್ ಕುಮಾರ್, ಪ್ರಭಾವತಿ, ಮಂಜುನಾಥ್, ರವಿ, ಸುಧಾಮಣಿ, ಗಂಗಮ್ಮ, ನಿಂಗರಾಜು, ಮಮತಾ ಇತರರು ಹಾಜರಿದ್ದರು. ಮಾನವ ತನ್ನ ಜೀವನದ ಶ್ರೇಯಸ್ಸಿಗಾಗಿ ಧರ್ಮ ದಿಕ್ಸೂಚಿ, ಶಾಂತಿ ಮತ್ತು ನೆಮ್ಮದಿಯ ಬದುಕಿಗೆ ಧರ್ಮಾಚರಣೆ ಅಗತ್ಯವಿದೆ ಎಂದು ಬಾಳೆಹೊನ್ನೂರು ಶ್ರೀ ರಂಭಾಪುರಿ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳು ಬೇಲೂರಿನಲ್ಲಿ ತಿಳಿಸಿದರು. ತಾಲೂಕಿನ ಬಿಕ್ಕೋಡು ಸಮೀಪದ ಮುಚ್ಚಿನಮನೆ ಗ್ರಾಮದ ನೂತನ ಶ್ರೀ ಶಿವಲಿಂಗೇಶ್ವರ ಸ್ವಾಮಿ ಪ್ರತಿಷ್ಠಾ ಪ್ರಥಮ ಮಂಡಲೋತ್ಸವ ಅಂಗವಾಗಿ ಜರುಗಿದ ರಂಭಾಪುರಿ ಜಗದ್ಗುರುಗಳ ಅಡ್ಡಪಲ್ಲಕ್ಕಿ ಉತ್ಸವ ಮತ್ತು ಧರ್ಮ ಜಾಗೃತಿ ಸಮಾರಂಭದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನ ನೀಡಿದ ಅವರು
ಇತ್ತೀಚಿನ ದಿನದಲ್ಲಿ ಮಾನವ ಸಂಪತ್ತಿಗೆ ಹೆಚ್ಚಿನ ಮನ್ನಣೆ ನೀಡುತ್ತಿರುವ ಕಾರಣದಿಂದಲೇ ಪ್ರತಿಯೊಬ್ಬರಲ್ಲಿ ಸಂಬಂಧಗಳು ಉಳಿಯುತ್ತಿಲ್ಲ. ಹಣ, ಅಧಿಕಾರದ ಹಿಂದೆ ಹೊರಟ ಮಾನವ ಧರ್ಮ ಪ್ರಜ್ಞೆ, ರಾಷ್ಟ್ರಭಕ್ತಿಯಿಂದ ದೂರವಾಗ್ತಿದ್ದಾನೆ. ಬೆಳೆಯುವ ಯುವ ಮನಸ್ಸಿನಲ್ಲಿ ವೈಚಾರಿಕತೆ ಇರಲಿ, ಆದರೆ ಇದರ ನೆಪದಲ್ಲಿ ನಾಸ್ತಿಕ ಮನೋಭಾವನೆ ಬೆಳೆಯಬಾರದು. ಇದರಿಂದ ನಾಗರಿಕತೆಯ ಸಮಾಜದಲ್ಲಿ ಅನಾಗರಿಕ ಕೃತ್ಯಗಳು ಹೆಚ್ಚುತ್ತದೆ. ಜಗದ್ಗುರು ರೇಣುಕಾಚಾರ್ಯರು ವೀರಶೈವ ಧರ್ಮ ಸಂಹಿತೆಯಲ್ಲಿ ಸಕಲ ಜನಾಂಗಕ್ಕೂ ಅವಶ್ಯಕವಾಗಿರುವ ದಶವಿಧ ಧರ್ಮ ಸೂತ್ರವನ್ನ ಬೋಧಿಸಿದ್ದಾರೆ. ವಿಶ್ವದಲ್ಲಿ ಅಸಂಖ್ಯಾತ ಧರ್ಮಗಳಿದ್ದು ಆಯಾ ಧರ್ಮಗಳು ತಮ್ಮ ತಮ್ಮ ಧರ್ಮಾಸಾರದ ಬಗ್ಗೆ ಹೇಳುತ್ತೆ. ಆದರೆ ಮಾನವ ಧರ್ಮಕ್ಕೆ ಜಯವಾಗಲಿ ಎಂಬ ಸಂದೇಶವನ್ನ ನೀಡಿದ್ದು ಅದು ರಂಭಾಪುರಿ ಪೀಠ ಎಂಬುದನ್ನ ಯಾರೂ ಕೂಡ ಮರೆಯಬಾರದು ಅಂತ ತಿಳಿಸಿದರು. ಮಾನವೀಯ ಆದರ್ಶ ಚಿಂತನೆಗಳನ್ನು ನಿಮ್ಮೆಲ್ಲರ ಮನಕ್ಕೆ ಮುಟ್ಟಿಸುವಂತ ಪವಿತ್ರ ಕಾರ್ಯವನ್ನು ಅವರು ಮಾಡಿದ್ದಾರೆ. ಜಗತ್ತಲ್ಲಿ ಹೆಚ್ಚು ಹೇಳುವಂಥದ್ದು ಏನೂ ಇಲ್ಲ. ಆದರೆ ಶಾಂತಿ, ನೆಮ್ಮದಿಯ ಬದುಕಿಗೆ ನಮ್ಮೆಲ್ಲರಿಗೆ ಧರ್ಮಾಚರಣೆ ಬೇಕಾಗಿದೆ. ಆಡುವ ಮಾತು ಒಂದು ರೀತಿ. ಈ ಭಾರತ ದೇಶ ಹಲವಾರು ಧರ್ಮ, ಹಲವಾರು ಸಂಪ್ರದಾಯ, ಪರಂಪರೆಗಳಿಂದ ಕೂಡಿದೆ. ಧರ್ಮ ಬೇರೆ ಬೇರೆ ಆದರೂ ಈ ಕಾರ್ಯಕ್ರಮದಲ್ಲಿ ಬೇಲೂರು ಶಾಸಕ ಎಚ್.ಕೆ. ಸುರೇಶ್, ಮಾಜಿ ಶಾಸಕ ಕೆ.ಎಸ್. ಲಿಂಗೇಶ್, ಕಾಂಗ್ರೆಸ್ ಮುಖಂಡ ಗ್ರಾನೈಟ್ ರಾಜಶೇಖರ್, ತಾಲೂಕು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದ್ದೂರಿ ಕುಮಾರ್, ಗುರುಸ್ವಾಮಿ ಸೇರಿದಂತೆ ಸಹಸ್ರಾರು ಭಕ್ತರು ಉತ್ಸಾಹದಿಂದ ಪಾಲ್ಗೊಂಡು ವಿಶೇಷ ಮೆರುಗು ತಂದರು. ಬಂದ ಸರ್ವ ಭಕ್ತರಿಗೂ ದಾಸೋಹ ನಡೆಸಲಾಯಿತು. ಚನ್ನರಾಯಪಟ್ಟಣ ತಾಲೂಕಿನ ನುಗ್ಗೇಹಳ್ಳಿ ಗ್ರಾಮದಲ್ಲಿ ನಡೆದ ನೂತನ ಪೂರವರ್ಗ ಹಿರೇಮಠ್ ಚಾರಿಟಬಲ್ ಟ್ರಸ್ಟ್ ಉದ್ಘಾಟನೆ ಸಮಾರಂಭದಲ್ಲಿ ಚನ್ನರಾಯಪಟ್ಟಣದ ಗಿನ್ನಿಸ್ ದಾಖಲೆಯ ಶ್ರೀ ನಾಟ್ಯ ಭೈರವಿ ಸಂಗೀತ ಮತ್ತು ನೃತ್ಯ ಶಾಲೆಯ ಡಾಕ್ಟರ್ ಸ್ವಾತಿ ಪಿ ಭಾರದ್ವಾಜ್ ಶಿಷ್ಯರಿಂದ ಗ್ರಾಮೀಣ ಪ್ರದೇಶದ ಜನರನ್ನ ಆಕರ್ಷಿಸುವ ಮೂಲಕ ಭರತನಾಟ್ಯ ಪ್ರದರ್ಶನ ನೀಡಿದ ಪುಟ್ಟ ಪುಟ್ಟ ಮಕ್ಕಳು ನೆರೆದಿದ್ದ ನೂರಾರು ಮುಗ್ಧ ಮನಸ್ಸಿನ ಗ್ರಾಮೀಣ ಪ್ರದೇಶದ ಜನರನ್ನ ಆಕರ್ಷಿಸಿದರು. ಇದೇ ಸಂದರ್ಭದಲ್ಲಿ ಡಾಕ್ಟರ್ ಮಹೇಶ್ವರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು, ಶ್ರವಣಬೆಳಗೊಳ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಸಿಎನ್ ಬಾಲಕೃಷ್ಣರವರು, ಭರತನಾಟ್ಯ ಕಲಾವಿದರಾದ ಪ್ರೇಕ್ಷಾ, ಶ್ರೀರಕ್ಷಾ, ಆಕೃತಿ ಹಾಗೂ ಸಂಗೀತ ಕಾರ್ಯಕ್ರಮ ನಡೆಸಿಕೊಟ್ಟ ಈ ತಾನ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅರಕಲಗೂಡು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್, ಕರ್ನಾಟಕ ಗಾಂಧಿ ಸ್ಮಾರಕ ನಿಧಿ ಬೆಂಗಳೂರು ಮತ್ತು ಯುವಜನ ಸೇವೆ ಕ್ರೀಡಾ ಇಲಾಖೆ ಸಹಯೋಗದಲ್ಲಿ ಗೊರೂರು ರಾಮಸ್ವಾಮಿ ಅಯ್ಯಂಗರ್ ಅವರ 120ನೇ ಜನ್ಮ ಜಯಂತ್ಯೋತ್ಸವವು ಡೊಳ್ಳು ಕುಣಿತ, ವೀರಗಾಸೆ, ಕೋಲಾಟ ಇನ್ನಿತರ ಕಲಾ ತಂಡ ಹಾಗೂ ರಾಮಸ್ವಾಮಿ ಅಯ್ಯಂಗರ್ ಅವರ ಭಾವಚಿತ್ರದೊಂದಿಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ಸಾಗಿತು. ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಮುದ್ದೇಗೌಡರು ಮೆರವಣಿಗೆಗೆ ಚಾಲನೆಯನ್ನ ನೀಡಿದ್ರು. ಕಾರ್ಯಕ್ರಮವು ಬಹಳ ವಿಜೃಂಭಣೆಯಿಂದ ನಡೆಯಿತು. ಹಾಸನದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿಯಲ್ಲಿ ಡೆಂಗ್ಯೂ ಹೆಚ್ಚಾದ ಹಿನ್ನೆಲೆಯಲ್ಲಿ ಜಿಲ್ಲಾ ಮಟ್ಟದ ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಇಂದು ಬೆಳಗ್ಗೆ ತುರ್ತು ಅಧಿಕಾರಿಗಳ ಸಭೆ ನಡೆಸಿ ಡೆಂಗ್ಯೂ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ವತಿಯಿಂದ ಏನೆಲ್ಲಾ ಮುಂಜಾಗೃತಾ ಕ್ರಮ ಕೈಗೊಳ್ಳಲಾಗಿದೆ ಎಂಬ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆದರು. ಬಳಿಕ ನಗರದಲ್ಲಿ ವಿವಿಧೆಡೆ ಸೊಳ್ಳೆಗಳ ಉತ್ಪತ್ತಿ ತಾಣಗಳನ್ನು ಗುರುತಿಸಿ ಔಷಧಿ ಸಿಂಪಡಿಸುವ ಕೆಲಸವನ್ನು ನಗರಸಭೆ ಹಾಗೂ ಆರೋಗ್ಯ ಇಲಾಖೆ ಜಂಟಿಯಾಗಿ ಮಾಡಬೇಕು. ಸಾರ್ವಜನಿಕರ ಸಹಕಾರ ಕೂಡ ಇದಕ್ಕೆ ಅಗತ್ಯವಾಗಿದ್ದು ತಮ್ಮ ಮನೆಯ ಸುತ್ತಮುತ್ತ ಸ್ವಚ್ಛತೆ ಕಾಪಾಡಿಕೊಳ್ಬೇಕು ಅಂತ ಮನವಿ ಮಾಡಿದ್ದೀನಿ ಅಂತ ತಿಳಿಸಿದ್ರು. ಕೆಲಸ ಮಾಡಬೇಕಾಗಿಲ್ಲ. ಹಲವಾರು ಜನ ಸುಮಾರು PHCಗಳಲ್ಲೂ ಕೂಡ ಬಹಳಷ್ಟು ಡಾಕ್ಟರ್ಗಳನ್ನ ದೇವತರನ್ನೇ ಇವತ್ತು ನೋಡ್ತಾರೆ ಸರ್. ಎಲ್ಲ ಹಳ್ಳಿಯಲ್ಲಿ ಬೆಳೆದಂತ ಬೆಳೆಗಳು ಕೂಡ ತಮ್ಮೆಲ್ಲ ತರಕಾರಿ ತಂದುಕೊಟ್ಟು ಬಹಳಷ್ಟು ಪ್ರೀತಿಯಿಂದ ತಮ್ಮನ್ನೆಲ್ಲ ಬಂದು PHCಗಳ ಡಾಕ್ಟರ್ಗಳನ್ನ ನೋಡ್ತಾರೆ. ತಾವು ಕೂಡ ಜನಗಳನ್ನ ಮೆಚ್ಚುವಂತ ಕೆಲಸ ಮಾಡಬೇಕು. ತಮ್ಮೆಲ್ಲ ನನಗೆ ಇತಿಹಾಸ ಗೊತ್ತಿದೆ ಸರ್, ನನಗೆ ಇಂಡಿಯನ್ ಆಫೀಸಲ್ಲಿ ಏನೇನಾಗಿದೆ ಏನೇನು ನಡೆದಿದೆ ಅಂತ. ಹಲವಾರು ಜನ ಇವತ್ತು ಬಯೋಮೆಟ್ರಿಕ್ ಕೂಡ ಯಾರು ಸರಿಯಾಗಿ ಬಯೋಮೆಟ್ರಿಕ್ ಕೊಡ್ತಾ ಇಲ್ಲ ಸರ್. ನಮ್ಮ ಗಮನಕ್ಕಿದೆ. ಈ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಆರೋಗ್ಯ ಕೇಂದ್ರದ ವೈದ್ಯರುಗಳು ಉಪಸ್ಥಿತರಿದ್ದರು. ಹಾಸನದ ಬೀಟ್ಕೋಡನಹಳ್ಳಿ ಬಳಿ ಇರುವ ರುದ್ರಭೂಮಿಯ ಅಭಿವೃದ್ಧಿ ಕಾಮಗಾರಿ ನಡೆಯುತ್ತಿದ್ದು, ಸ್ಥಳಕ್ಕೆ ಶಾಸಕ ಎಚ್.ಪಿ. ಸ್ವರೂಪ್ ಪ್ರಕಾಶ್ ಭೇಟಿ ನೀಡಿ ಕಾಮಗಾರಿ ವೀಕ್ಷಿಸಲಾಯಿತು ಹಾಗೂ ಮುಂದಿನ ಅಭಿವೃದ್ಧಿ ಕಾಮಗಾರಿ ಅವಶ್ಯಕ ಅನುದಾನವನ್ನು ಒದಗಿಸಲಾಗುವುದು ಅಂತ ತಿಳಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬೇಲೂರಿನ ಸಂತೆಗೆ ದಶಕಗಳಿಂದಲೂ ಸ್ಥಳವಿಲ್ಲ, ವ್ಯಾಪಾರಸ್ಥರಿಂದ ಶಾಸಕರ ವಿರುದ್ಧ ಆಕ್ರೋಶ. ಇಂದಿನ ರಾಜಕಾರಣಿಗಳ ದೇಹ ಅಪ್ಪಟ ಚಿನ್ನ, ಆದ್ರೆ ಹಿತ್ತಾಳೆ ಕಿವಿ. ವಿಧಾನ ಪರಿಷತ್ ಸದಸ್ಯ ಎಚ್. ವಿಶ್ವನಾಥ್ ಮಾರ್ಮಿಕ ಹೇಳಿಕೆ.